ವಿಜಯಪುರ ಜಿಲ್ಲಾ ಆಫ್ಸೆಟ್ ಪ್ರಿಂಟರ್ಸ್ ಅಸೋಸಿಯೇಷನ್ ವಿಜಯಪುರ ವತಿಯಿಂದ ಸಂಘದ ಸದಸ್ಯರ ಮಕ್ಕಳಿಗೆ ಸನ್ಮಾನ ಸಮಾರಂಭ ಆಚರಿಸಲಾಯಿತು. 2023-2024 ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಕುಮಾರಿ ಸ್ವಾತಿ ದುರ್ಗಪ್ಪ ಹಂಚನಾಳ್, ಕುಮಾರಿ ಗಂಗೋತ್ರಿ ಶಿವಮೂರ್ತಿ ಗೊಳಸಂಗಿ ಮಠ್, ಕುಮಾರಿ ಅಮೃತ ರೇವಯ್ಯ ಹಿರೇಮಠ್ ಇವರಿಗೆ ಮುಖ್ಯ ಅತಿಥಿಗಳಾದ ಶ್ರೀ ಪ್ರಕಾಶ್ ಬಿ ಅಕ್ಕಲಕೋಟ್ ಮುಖಂಡರು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಹಾಗೂ ಇನ್ನೋರ್ವ ಅತಿಥಿಗಳಾದ ಶ್ರೀ ಕಿರಣ್ ಎಂ ಪಾಟೀಲ್ ಸದಸ್ಯರು ಮಹಾನಗರ ಪಾಲಿಕೆ ವಿಜಯಪುರ ಇವರು ವಿದ್ಯಾರ್ಥಿಗಳಿಗೆ ಪಾರಿತೋಷಕ ಪ್ರಮಾಣ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಸನ್ಮಾನಿಸಿದರು. ಮುಖ್ಯ ಅತಿಥಿಗಳು ಸಂಘದ ಅಭಿವೃದ್ಧಿ ಹಾಗೂ ಮುದ್ರಣ ಮಾರುಕಟ್ಟೆ ಮತ್ತು ವ್ಯವಹಾರ ಸಂಬಂಧಗಳ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಆನಂದ್ ಬಿ ಬಗಾದಿ, ಗೌರವ ಉಪಸ್ಥಿತಿ ವಹಿಸಿದ ಶ್ರೀ ರಾಮಚಂದ್ರ ಡಿ ಕುಲಕರ್ಣಿ, ಶ್ರೀ ಬಂಡೂರಾವ್ ಎಸ್ ಕುಲಕರ್ಣಿ ಇವರು ಉಪಸ್ಥಿತರಿದ್ದರು. ಈ ಸಂಘರ್ಷದ ಮಧ್ಯೆನೂ ಕೂಡ ಉದ್ಯೋಗ ಮಾಡಿ ಇವತ್ತು ಗಟ್ಟುಮುಟ್ಟಿಯಾಗಿ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇದು ಉದ್ಯೋಗ ಅಭಿಮಾನದ ಸಂಗತಿ. ಈ ವೃತ್ತಿ ಇನ್ನೂ ಹೆಚ್ಚಿಗೆ ಬೆಳೀಲಿ. ನಾನು ರಾಜಕೀಯ ಕ್ಷೇತ್ರಕ್ಕಿದ್ದು ಕೂಡ ನಾನು ಇವತ್ತಿಗಾದರೂ ನಾನು ವೃತ್ತಿ ಮಾಡ್ತಾ ಇರೋದು ಅದನ್ನೇ ವೃತ್ತಿ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಬೆಳೀಲಿ. ಆ ವೃತ್ತಿಯಲ್ಲಿ ಇದ್ದಂಥ ಮಕ್ಕಳು ಕೂಡ ಸೆಕೆಂಡ್ ಜನರೇಷನ್ ಬರ್ತಾ ಇಲ್ಲ. ಈ ವೃತ್ತಿಯಲ್ಲಿ ಸೆಕೆಂಡ್ ಜನರೇಷನ್ ಯಾರು ಬರ್ತಾ ಇಲ್ಲ. ಯಾಕಂದ್ರೆ ನಾವು ನಮ್ಮ ಪ್ರತಿಯೊಬ್ಬರು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಬೇರೆ ಕಡೆ ಕಳಿಸ್ಬೇಕಂತ ಕನಸಿಟ್ಟು ಹೊಂಟು. ಅದರ ಜೊತೆಗೆ ಉಳಿದವರು ಬರೋರು ಕೂಡ ಬರೋದು ಕಮ್ಮಿ ಆಗಿಲ್ಲ. ಇದನ್ನ ಹೆಚ್ಚಿಗೆ ಹೇಗೆ ಮಾಡಬೇಕಂತ ನಾವು ಕೂಡ ಚಿಂತನೆ ಮಾಡಿ ಈ ವೃತ್ತಿ ಗಟ್ಟಿಯಾಗುವ ನಿಟ್ಟಿನೊಳಗೆ ನಾವು ನೀವು ಸಹಕಾರಿ ನೋಡೋಣ ಅಂತ ಹೇಳ್ತಾ ಇವತ್ತು ಕರೆದು ಗೌರವ ಕೊಟ್ಟು ಸನ್ಮಾನ ಮಾಡಿ ಅತಿಥಿ ಸ್ಥಾನ ಕೊಟ್ಟಂತಹ ವೇದಿಕೆ ಮೇಲಿದ್ದಂತಹ ಎಲ್ಲ ಹಿರಿಯ ತಾಯಂದರಿಗೆ ನಿಮಗೆಲ್ಲ ಧನ್ಯವಾದಗಳು. ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಮಾಲೀಕರೇ ಹಾಗೂ ತಾಯಂದರೇ ಹಿತೈಷಿಗಳು, ಬಹಳ ವರ್ಷದ ಕನಸಿತ್ತು ಆನಂದವರು ಒಂದು ಅಸೋಸಿಯೇಷನ್ ಮಾಡಬೇಕು. ಸಂಘಟನೆ ಮಾಡುವಾಗ ಏನು ಕಷ್ಟ ಆಗ್ತದೆ ಅಂತಂದ್ರೆ ಆ ಮಾಡೋರಿಗೆ ಅದರ ನೋವನ್ನು ಗೊತ್ತು. 2017 ಪ್ರಾರಂಭ ಮಾಡಿದ್ದು ಈ ಅಸೋಸಿಯೇಷನ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದೆ ಅಂತಂದ್ರೆ ಇದು ವಿದ್ಯಾರ್ಥಿಗಳಿಗೂ ಹೆಮ್ಮೆ ಮತ್ತು ನಮ್ಮ ಮಾಲೀಕರಿಗೂ ಅವ್ರಿಗೂ ಕೂಡ ಒಂದು ಹೆಮ್ಮೆ ವಿಷಯ. ಈ ಪ್ರಿಂಟಿಂಗ್ ಪ್ರೆಸ್ ವೃತ್ತಿಯಲ್ಲಿ ಕೂಡ ನಾವೇ ಖುದ್ದಾಗಿ ನಾನು ಬೆಳೆದಂತ ವ್ಯಕ್ತಿ. ನಮ್ಮ ವೃತ್ತಿ ಪ್ರಾರಂಭ ಆಗಿದ್ದು 1983 ದಶಕದಲ್ಲಿ ವೃತ್ತಿ ಪ್ರಾರಂಭ. ಫೆಡರಲ್ ಪ್ರಿಂಟಿಂಗ್ ಪ್ರೆಸ್ ಇದ್ದಾಗ ಕೂಡ ವೃತ್ತಿಯೊಳಗೆ ನಾವೆಲ್ಲ ಇದ್ದವು. ಉದ್ಯೋಗದೊಳಗ ಏಳು ಬೀಳುಗಳನ್ನ ಕನಸ್ಕೊಂಡಂತಹ ಉದ್ಯೋಗದಾರ ಯಾರು ಇದ್ರೆ ಅದು ಪ್ರಿಂಟಿಂಗ್ ಪ್ರೆಸ್ದವ್ರು ಮಾತ್ರ ಅಂತ ನಾನು ಬಹಳ ಹೇಳಿಕೆ. ಇವತ್ತಿನ ಯುಗ ಬಂದಾಗ್ಯದ. ಈ ಯುಗದಲ್ಲಿ ನಾವೆಲ್ಲ ಆಫ್ಸೆಟ್ ಪ್ರಿಂಟಿಂಗ್ ಪ್ರೆಸ್ ಅನ್ನು ಇಟ್ಕೊಂಡು ಉದ್ಯೋಗ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಇದ್ರ ಮಧ್ಯೆ ಇದನ್ನು ಸಂಘಟನೆ ಮಾಡಬೇಕು. ಸಂಘಟನೆ ಮಾಡಿ ಎಲ್ಲರನ್ನು ಒಂದು ಕಡೆಗೆ ತರಬೇಕು. ವೃತ್ತಿಯವರು ಮೇಲೆ ಬರಬೇಕು. ವೃತ್ತಿಯವರು ಇದ್ದಂತಹ ಮಕ್ಕಳು ಕೂಡ ಸಹಾಯ ಆಗಬೇಕು. ಅವ್ರಿಗೊಂದು ಅಭಿಮಾನದ ಪುರಸ್ಕಾರ ಸಿಗ್ಬೇಕಂತ ಹೇಳಿ ಒಂದು ಕಲ್ಪನೆ ಇಟ್ಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ನಿಜಕ್ಕೂ ಕೂಡ ಇಲ್ಲಿ ಕೂತಂತಹ ಎಲ್ಲರಿಗೂ ಅಧ್ಯಕ್ಷರಿಗೂ ಮತ್ತು ಈ ಆಡಳಿತ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಫಸ್ಟ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ಹೆಂಗೆ ನಿಮ್ಮ ಜೊತೆ ನಾವು ವ್ಯಾಪಾರ ಮಾಡಿದಂಥವ್ರು ಅಂದ್ರೆ ಪ್ರತಿಯೊಂದಕ್ಕೂ ಯಾವುದೇ ಬಿಸ್ನೆಸ್ ಮಾಡ್ರಿ ಪ್ರಿಂಟಿಂಗ್ ಬೇಕೇ ಬೇಕು. ಒಂದು ಬಿಲ್ ಬುಕ್ ಆಗಲಿ, ಇನ್ನೇ ಒಂದು ರಿಸೀಟ್ ಬುಕ್ ಆಗಲಿ, ಎಲ್ಲದಕ್ಕೂ ನಾವು ಪ್ರಿಂಟಿಂಗ್ ಮೇಲೆ ಅವಲಂಬ ಇದ್ದೀವಿ. ಎಷ್ಟೇ ಕಂಪ್ಯೂಟರ್ಗೆ ಬಂದರೂ ಮತ್ತು ನಮಗೆ ಪ್ರಿಂಟಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು. ಒಂದು ನಾವು ನಮ್ಮ ಬಿಸ್ನೆಸ್ನಾಗಲಿ ಮಾತಾಡ್ಬೇಕಂದ್ರೆ ನಮ್ಮ ಈಗ ನೀವೇನು ಅಸೋಸಿಯೇಷನ್ ಮಾಡ್ರಿ, ಭಾಗದೇವ್ರ ನೇತೃತ್ವದಾಗ ಏನು ಅಸೋಸಿಯೇಷನ್ ಐತಿ, ನಿಮ್ಮಲ್ಲೇ ಒಂದು ಚೇಂಜಸ್ ಬರಬೇಕು. ನನ್ನ ಸಲಹೆಗಳು ನಾನು ಸಣ್ಣವದಿನದಾಗ ಆದರೂ ಒಂದು ಸಲಹೆ ಕೊಡ್ತೀನಿ. ಎಷ್ಟೋ ಮಂದಿ ಏನೋ ಒಂದು ಆರ್ಡರ್ ತಗೊಂಡು ಪಟ್ನೆ ಸೋಲಾಪುರದ ಪ್ರಿಂಟ್ ಮಾಡಿಸೋದು, ಬಸ್ಸಿಗೆ ತರಿಸೋದು, ಇಲ್ಲಿ ಕೊಡೋದು. ಹಂಗೆ ಮಾಡೋಕ್ಕಿಂತ ನಮ್ಮಲ್ಲೇ ಎಲ್ಲ ಪ್ರಿಂಟರ್ಸ್ ಅದಾರ, ಇಲ್ಲಿ ಲೋಕಲ್ ಆಗಿ ಸಪೋರ್ಟ್ ಮಾಡಿ. ಒಂದು ಪೇಪರ್ ₹1 ಬಿದ್ದರೂ ಅದ್ರಾಗ 9 ಪೈಸೆ ಕೇಂದ್ರ ಸರ್ಕಾರ GST ಹೋಗ್ತೈತಿ, 9 ಪೈಸೆ ಮಹಾರಾಷ್ಟ್ರ ಸರ್ಕಾರ GST ಹೋಗ್ತೈತಿ ಸೋಲಾಪುರಲ್ಲೇ ತರಿಸಿದ್ರು. ಅದೇ ಬಿಜಾಪುರ ಆದ್ರೆ ನಮ್ಮಲ್ಲೇ ಇಲ್ಲೇ ಟ್ಯಾಕ್ಸ್ ಹೊಡಿತೈತಿ, ಇಲ್ಲೇ ಡೆವಲಪ್ಮೆಂಟ್ ಆಕೈತಿ. ಆಮೇಲೆ ನಮ್ಮ ಪ್ರಿಂಟಿಂಗ್ ಅಸೋಸಿಯೇಷನ್ ಮಾಲಕರಿಗೆ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋತೀನಿ, ಬರೀ ನಮ್ಮ ಬಿಸ್ನೆಸ್ ಅಷ್ಟೇ ಬಿಲ್ ಬುಕ್
ಅದು ಪ್ರಿಂಟ್ ಆಗೋಕಿನ ಈಗ ಫ್ಯೂಚರ್ ಈಗ ಒಂದು ಶೇಂಗಾ ಪ್ಯಾಕೆಟ್ ಆದ್ರೂ ಮ್ಯಾಪ್ ಬ್ರ್ಯಾಂಡಿಂಗ್ ಆಗಿ ಬರ್ತೈತಿ. ನಮ್ಮ ಈ ಬಿಜಾಪುರ ಇಂಡಸ್ಟ್ರಿಯಲ್ ಏರಿಯಾದಾಗ ಇವತ್ತಿಗೆ 312 ಆಕ್ಟಿವ್ ಫ್ಯಾಕ್ಟ್ರಿಗಳು ಚಾಲೂ ಅದಾವ. ಹಳಿ ಇಂಡಸ್ಟ್ರಿಯಲ್ ಏರಿಯಾ ಫುಲ್ ಆಗಿ ಹೊಸದು ಈಗ ಮತ್ತೆ ನೋಟಿಫಿಕೇಶನ್ ಆಗತ್ತೈತಿ. ಸೊ ಪ್ರತಿಯೊಂದು ಫ್ಯಾಕ್ಟ್ರಿಗೂ ಪ್ರತಿಯೊಬ್ಬರು ಪ್ಯಾಕಿಂಗ್ ಬ್ರ್ಯಾಂಡಿಂಗ್ ಎಲ್ಲದಕ್ಕೂ ಬೇಕೇ. ಸ್ವಂತ ನಾವೇ ಒಂದು ಟಾಕಿ ಫ್ಯಾಕ್ಟ್ರಿ ಹಾಕಿವಿ, ಅದ್ರ ಮೇಲೆ ಪ್ಲಾಸ್ಟಿಕ್ ಬೇಕಾದ್ರೆ ಒಬ್ರು ನಮಗೆ ಇಲ್ಲಿ ಅದು ಸ್ಟಿಕರ್ಗಳು ಹಚ್ಚಕ್ಕೆ ಸಿಗ್ಲಿಲ್ಲ. ಹುಬ್ಳಿದವ್ರಿಗೆ ಆರ್ಡರ್ ಕೊಟ್ಟು ಹುಬ್ಳಿದವ್ರು ಗುಜರಾತ್ಗೆ ತರಿಸ್ಕೊಟ್ರು ನಮ್ಗೆ. ಸೊ ಅವೆಲ್ಲ ಪ್ರಾಡಕ್ಟ್ ನಮಗೆ ನೀವು ಲೋಕಲ್ ಆಗೇ ಮಾಡಿಕೊಟ್ರೆ ಎಲ್ಲರಿಗೂ ಇಲ್ಲಿದಿಲ್ಲ ನಮ್ಗೆ ಲೋಕಲ್ ಅವ್ರಿಗೆ ಒಬ್ರಿಗೊಬ್ರು ಬೆಳಿತಾರೆ. ನಮ್ಮ ಬಿಜಾಪುರ ಮಂದಿನೇ ಬೆಳಿಲಿಲ್ಲ. ಆಮ್ಯಾಗ ಇದ್ರಾಗ ನಮ್ಮ ಮುಂದಿನ ಪೀಳಿಗೆಯವರು ಪ್ರಕಾಶನ್ ಅವ್ರು ಹೇಳಿದಾಗ ಸೆಕೆಂಡ್ ಜನರೇಷನ್ ಬರ್ತಾ ಇಲ್ಲ, ಅವ್ರಿಗೊಂದು ಅವಕಾಶ ಐತಿ. ನೆಕ್ಸ್ಟ್ ಈಗ ಓನ್ಲಿ ಪೇಪರ್ ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.